ನೀವು ಹೇಳಿದ್ರಿ ಈ ಸಲ ಸೋಲ್ತಾರೆ, ಆದರೆ ಈ ಸಲ ಗೆದ್ದುಬಿಟ್ಟು ನಾನು ರಾಜಕೀಯದಿಂದ ಹೊರಗಡೆ ಉಳಿತೀನಿ ಅಂತ ಹೇಳಿದ್ರಿ. ಈಗ ಸುಮಾರು ಮಟ್ಟಿಗೆ ಮೀಡಿಯಾದವರು ಕೂಡ ಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್? ನೋಡ್ರಿ, ಕರ್ನಾಟಕದ ಟ್ರಾಲ್ ಪೇಜಸ್ ಕ್ರಶ್ ನಾನು ಅಲ್ವಾ. ನಾನು ಟ್ರಾಲ್ ಪೇಜಸ್ನ ಇಷ್ಟಪಡ್ತೀನಿ ಅಲ್ವಾ. ನನ್ನನ್ನು ಸ್ಟೇಟ್ ವೈಡ್ ರೀಚ್ ಮಾಡೋಕ್ಕೆ ಟ್ರಾಲ್ ಪೇಜಸ್ ಇರೋ ಕಾರಣ ಥ್ಯಾಂಕ್ ಯು ಟ್ರಾಲ್ ಪೇಜಸ್. ನಾನು ಹೇಳಿದ ಮಾತು ಮೇಲೆ ನಿಂತ್ಕೊತೀನಿ. ಆ ಮಾತು ಹಿಂದಕ್ಕೆ ಬರೋ ಇದೇ ಇಲ್ಲ. ಏನು ಹೇಳ್ತೀರಿ ಸರ್ ಈ ಮುಖಾಂತರ? ಏನಿಲ್ಲ, ಸುಧಾಕರ್ ಅವ್ರು ಸೋಲ್ತಾರೆ, ಇನ್ನೊಂದು 4 ವರ್ಷ ರೆಸ್ಟ್ ಮಾಡಲಿ, ಯಾವುದೋ ಬೇರೆ ಯಾವುದೋ ಅಸೆಂಬ್ಲಿ ಉಳ್ಕೊಳ್ಳಿ ಅಂತಾರೆ ಸರ್. ಈ ಚುನಾವಣೆ ಯಾಕೆ ಮುಖ್ಯ ಅನಿಸುತ್ತೆ ದೇಶಕ್ಕೆ ಮತ್ತು ಕರ್ನಾಟಕಕ್ಕೆ ಸರ್? ದೇಶದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ನಮ್ಮ ಗ್ಯಾರಂಟಿ ಗೆಲ್ಲುತ್ತೆ, ನಮ್ಮ ಭರವಸೆ ಗೆಲ್ಲುತ್ತೆ. IITಯಿಂದ ಹಿಡಿದು ಏಮ್ಸಿಂದ ಹಿಡಿದು DRDO ಇಂದ ಹಿಡಿದು LICಯಿಂದ ಹಿಡಿದು ಲುಕಿಸ್ಟ್ ಪಾಲಿಸಿಯಿಂದ ಹಿಡಿದು ಲಿಬರೇಷನ್ ಆಫ್ ಬಾಂಗ್ಲಾದೇಶಿಂದ ಹಿಡಿದು ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಅಪಾರವಾದದ್ದು. ಪೋಖ್ರಾನ್ 2 ಇಂದ ಹಿಡಿದು ಪ್ರತಿಯೊಂದರಲ್ಲೂ ಕಾಂಗ್ರೆಸ್ನ ಪಾತ್ರ ಇದೆ. ಸೊ ನಾನು ಖಂಡಿತವಾಗೂ ಕಾಂಗ್ರೆಸ್ಗೆ ಜನ ಆಶೀರ್ವದಿಸ್ತಾರೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.